ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರೆ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಪ್ರೋಮೋಗಳು ಬರ್ತಾನೆ ಇದೆ ಆ್ಯಂಡ್ ನನ್ನ ಕಡೆಯಿಂದ ವೀಡಿಯೋಸ್ಗಳು ಬರ್ತಾ ಇಲ್ಲ. ಸೊ ಕಾರಣಾಂತರದಿಂದ ಅನ್ನೋದಕ್ಕಿಂತ ಜಸ್ಟ್ ಪ್ರೋಮೋ ಅಲ್ವಾ, ಸೊ ನಾನು ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ವೀಡಿಯೋಸ್ ಮಾಡ್ಲಿಕ್ಕೆ ಆಗಿರಲಿಲ್ಲ ಇಷ್ಟು ದಿವಸ. ಬಟ್ ಇನ್ನು ಮುಂದೆ ವೀಡಿಯೋಸ್ ಬರ್ತಾ ಹೋಗುತ್ತೆ, ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಷ್ಟು ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಸೊ ಅಗ್ನಿ ಪರೀಕ್ಷೆ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ. ಅಂದರೆ JP ಅನ್ನೋರೊಬ್ರು ಕೆಲವು ಹೊರಗಡೆ ಬಂದಾದ್ಮೇಲೆ ಕೆಲವೊಂದು ಅವರ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ರು. ನಾನು ಅವಾಗ ಹೇಳಿದ್ದೆ, ಅಂದರೆ ಇಲ್ಲಿ ಅಂದರೆ ಹೊರಗಡೆ ಬಂದು ತಮ್ಮ ಅಳಲನ್ನು ತೋಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿದ್ದೆ. ಹಂಚ್ಕೋಬೋದು, ಬಟ್ ಅದಕ್ಕೆ ಉಪಯೋಗ ಇಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಆಗ್ತಿರೋದೇನು ಅಂತಂದರೆ ನನಗನ್ಸಿರೋವಂಥದ್ದು ಫಸ್ಟ್ ಒಂದು ಕ್ಲಿಯರಾಗಿ ಹೇಳಬೇಕು ಅಂತಂದರೆ, ಕೆಲವರು ಇಲ್ಲಿ ಬಲಿಕ ಬಕ್ರ ಆಗ್ತಿದ್ದಾರೆ ಅನ್ನೋದು ನನಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಒಂದು ಅಮುಕು ಡುಮುಕು, ಆಮೇಲೆ ಗಂಗಾ ಅವ್ರನ್ನ ಕರೆಸಿದ್ರು, ಅಗೇನ್ JP ಯಾರಿದಾರಲ್ಲ ಅವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೇ ತಮ್ಮದೇ ಆದಂಥ ಒಂದು ಹೆಸರನ್ನ ಮಾಡಿದಂಥವ್ರು, ಯಾವುದೇ ರೀತಿಯಲ್ಲಿ ಅದ್ರ ಆಗಿರ್ಬೋದು. ಸೊ ಅವರನ್ನು ಯೂಸ್ ಮಾಡಿಕೊಂಡು ಸೊ ಅವರ ಒಂದು ಅಗ್ನಿ ಪರೀಕ್ಷೆ ಅನ್ನೋವಂಥ ಒಂದು ಶೋನ ಸ್ವಲ್ಪ ಪ್ರಮೋಷನ್ ಮಾಡೋ ರೀತಿಯಲ್ಲಿ ಅವ್ರು ಕಾಣಿಸ್ತಾ ಇದೆ. ಸೊ ಅದು ಇವ್ರನ್ನೆಲ್ಲ ಬಿಟ್ಟು ಬೇರೆಯವ್ರನ್ನ ಸೆಲೆಕ್ಟ್ ಮಾಡುವಂಥ ಲಕ್ಷಣಗಳು ಕೂಡ ನನಗೆ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ಮಾತಾಡೋಣ ಯಾಕೆ ಏನು ಅಂತ. ನೀವು ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬನ್ನಿ, ಈ ಪ್ರೋಮೋಗಳು ಹಾಕಿದಾರಲ್ಲ, ಸೊ ಈ ಅಗ್ನಿ ಪರೀಕ್ಷೆ ಸ್ಟಾರ್ಟಿಂಗಿಂದ ಪ್ರೋಮೋ ನೋಡ್ಕೊಂಡು ಬಂದರೆ, ಸೊ ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದಂಥ ಒಂದು ಹೆಸರನ್ನ ಮಾಡಿದ್ದಾರೆ, ಸೊ ಅಂಥವರ ಒಂದು ಪ್ರೋಮೋ ಶಾಟ್ಗಳನ್ನೇ ಹಾಕಿದ್ದಾರೆ ಬಿಟ್ಟರೆ, ಸೊ ಅಮಾಯಕೃತಂದರೆ ನಿನ್ನೆ ಒಂದು ಬಂದಿದೆ, ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಅಂಥವ್ರನ್ನ ಜೆನ್ಯೂನ್ ಆಗಿದ್ದವ್ರನ್ನ ಹಾಕೊತಾರೆ ಬಿಟ್ಟರೆ, ಈ ಕ್ರಿಂಜ್ ರೀತಿಯಲ್ಲಿ ಆಡೋವಂಥವ್ರನ್ನ ಹಾಕೊಳ್ಳಲ್ಲ. ಬಟ್ ಏನಕ್ಕೆ ಕರೆಸ್ತಾ ಇದ್ರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಸೊ ಆ ಪ್ರಶ್ನೆಗೆ ಉತ್ತರ ಜಸ್ಟ್ ಅವರ ಒಂದು ಶೋದು ಪ್ರಮೋಷನ್ಗೋಸ್ಕರನೇ ಹಾಕೊಂತಿರೋವಂಥದ್ದು. ಇದು ಮಾತ್ರ ಶತಸಿದ್ಧ 100% ಅಂತಲೇ ಹೇಳ್ತೀನಿ. ಓಕೆ, ಸೊ ಮೊದಲನೇದಾಗಿ ಫಸ್ಟ್ ಪ್ರೋಮೋ ಬಿಟ್ಟರು ಅಂತ ಅನ್ಸುತ್ತೆ. ಒಂದು ಅದು ಹಾಗಲಕಾಯಿ ಪ್ಲಸ್ ಮೆಣಸಿನ್ಕಾಯಿ ತಿನ್ನೋವಂಥದ್ದು, ಜ್ಯೂಸ್ ಕುಡಿಯೋವಂಥದ್ದಲ್ಲ, ತಿನ್ನೋವಂಥದ್ದಲ್ಲ, ಆ ಜ್ಯೂಸ್ ಕುಡಿಯೋವಂಥದ್ದು, ಹಾಗಲಕಾಯಿ ಪ್ಲಸ್ ಮೆಣಸಿನ್ಕಾಯಿ ಅದರಲ್ಲಿ ಏನೇನೋ ಹಾಕಿದ್ರು. ಸೊ ಅದೊಂದು ಚಾಲೆಂಜ್ ಕೊಟ್ಟಿದ್ರು. ಅದಾದಮೇಲೆ ತಲೆ ಬೂಳ್ಸೋದು ಒಂದು ಚಾಲೆಂಜ್ ಕೊಟ್ಟರು. ಅದಾದಮೇಲೆ ಒಂದು ಗಿನ್ನಿಸ್ ರೆಕಾರ್ಡ್ ಸರ್ಟಿಫಿಕೇಟ್ನ ಡಿಸ್ಟ್ರಾಯ್ ಮಾಡುವಂಥದ್ದು, ಅದು ತುಂಬ ಸ್ವಲ್ಪ ವೈರಲ್ ಆಯಿತು. ಸೊ ಗಿನ್ನಿಸ್ ರೆಕಾರ್ಡ್ ಮಾಡಿರೋವಂಥದ್ದು ಏನು ಅರ್ಧಾಗ್ಬಿಟ್ರಲ್ಲ, ಅವ್ರೇನು ಹಂಗೆ ಹೇಳಿದ್ರಲ್ಲ ಜಡ್ಜ್ಗಳಿಗೆ, ಅವ್ರಿಗೇನೆ ಕೆಲವೊಂದು ಬೈಯೋ ರೀತಿಯಿಂದ ಆಯಿತು ಅಲ್ಲಿ. ಯಾರು ನಮ್ಮ ವಿನಯಗಾದ್ರೆ ಆಗಿರ್ಬೋದು, ಸಂಗೀತಗಾದ್ರೆ ಆಗಿರ್ಬೋದು. ಬಟ್ ನಾನು ಹೇಳ್ದೇನು ಗೊತ್ತಾ, ಈ ಹಾಗಲಕಾಯಿ ಮೆಣಸಿನ್ಕಾಯಿ ಜ್ಯೂಸ್ ಕುಡಿಯುವಂಥದ್ದೆಲ್ಲ ನಾರ್ಮಲ್, ಇದು ಏನು ದೊಡ್ಡ ಚಾಲೆಂಜ್ ಅಲ್ಲ. ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಹೋಗಬೇಕು ಅಂದರೆ ಒಳಗಡೆ ಹೋದ್ಮೇಲೆ ಅದಕ್ಕಿಂತ ದೊಡ್ಡ ದೊಡ್ಡ ಚಾಲೆಂಜ್ ಕೂಡ ಇರ್ತವೆ. ಸೊ ಅಂಥದನ್ನ ಅದಕ್ಕೆ ಹೋಗೋದಕ್ಕೆ ಈ ಥರ ಮೆಣಸಿನ್ಕಾಯಿ ಅದನ್ನ ಜ್ಯೂಸ್ ಕುಡಿಯೋಂಥದ್ದನ್ನ ಅಂಥ ದೊಡ್ಡ ಚಾಲೆಂಜ್ ಅಲ್ಲ. ಆಮೇಲೆ ತಲೆ ಬಿಡಿಸ್ಕೊಳ್ಳುವಂಥದ್ದು, ಅದನ್ನು ಕೂಡ ನನ್ನ ಪ್ರಕಾರ ಏನು ಶೋ ಕರ್ಕೊಂಡಿರ್ತಾರೆ ಅಂತ ಚಾಲೆಂಜ್ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಮಾಡಲೇಬೇಕು. ತಲೆ ಬೋಳಿಸ್ಕೊಂಡ್ರೆ ಕೂದಲು ಬಂದೇ ಬರುತ್ತೆ. ಓಕೆ, ನೀವು ಸ್ಟೇಜ್ಗೆ ಹೋಗ್ತೀರ ಅಂತಂದ್ರೆ ಎಲ್ಲದಕ್ಕೂ ರೆಡಿಯಾಗಿ ಹೋಗಲೇಬೇಕು. ಹೋಗಿ ಅಗ್ನಿ ಪರೀಕ್ಷೆ ಅನ್ನೋದಕ್ಕೆ, ಅದಕ್ಕೋಸ್ಕರ ಅಗ್ನಿ ಪರೀಕ್ಷೆ ಅನ್ನುವಂಥದ್ದು ಅದನ್ನು. ಓಕೆ, ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಗಿನ್ನಿಸ್ ರೆಕಾರ್ಡ್ ಏನು ಸರ್ಟಿಫಿಕೇಟ್ ಹರಿದ್ರು ಅಲ್ಲ, ಸೊ ಅದಕ್ಕೆ ಸ್ವಲ್ಪ ಹೊರಗಡೆಗೆ ಜಾಸ್ತಿ ಓವರಾಗಿ ಪ್ರತಿಕ್ರಿಯೆ ಬಂದ್ಬಿಟ್ಟು ಜನಗಳ ಕಡೆಯಿಂದ. ಅವ್ರು ಜಡ್ಜ್ಗಳು ಹಂಗಿದ್ದಾರೆ, ಸರ್ಟಿಫಿಕೇಟ್ ಅವನಾದ್ರು ಹರಿದಾಕೋ ಅಂತಾನೆ, ಹಾಗೆ ಹೀಗೆ ಅಂತೆಲ್ಲ ಬಂತು. ಓಕೆ, ಫಸ್ಟ್ ಆಫ್ ಆಲ್ ಆ ಸರ್ಟಿಫಿಕೇಟ್ ಸರಿನಾ ತಪ್ಪ ಅಂತ ಯಾರಾದ್ರೂ ವೆರಿಫೈ ಮಾಡಿದ್ದೀರಾ? ನಾನು ಮಾಡಿದೆ. ಬಿಕಾಸ್ ಆಫ್ ನಾವು ಹಿಂದೆ ಎಲ್ಲ ಸುಮಾರು ಮೋಸ ಹೋಗಿದ್ದೀವಲ್ಲ, ಸೊ ಕಾಗೆ ಹರಿದ್ರು ಸುಮಾರು ಜನ ಇರ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾನು ನೋಡಿದೆ. ಖಂಡಿತವಾಗ್ಲೂ ಆ ಒಂದು ಗಿನ್ನಿಸ್ ರೆಕಾರ್ಡ್ ನಿಜವಾದದ್ದು ಮಾಡಿದ್ದಾರೆ. ಅದು ಒಬ್ಬರಲ್ಲ ಸೇರಿ, ಅವ್ರು ಯಾರು ಬಂದಿದ್ರಲ್ಲ ಅವ್ರು ಒಬ್ಬರಲ್ಲ, ಅವ್ರ ಜೊತೆಗೆ ಇನ್ನೊಬ್ಬರು ಫ್ರೆಂಡ್ ಅಂತ ಅನಿಸುತ್ತೆ, ಅವ್ರು ಸೇರಿ 24,000 24,000 ಕಿಲೋಮೀಟ್ರ್. ಸೊ 1 ಇಯರಲ್ಲಿ ಅಂತ ಅನಿಸುತ್ತೆ, ಮೇ ಬಿ 21-22. ಸೊ ಆ ಇಯರಲ್ಲಿ ಅದು ಮಾಡಿರೋವಂಥದ್ದು ಗಿನ್ನಿಸ್ ರೆಕಾರ್ಡ್, ಅದು ಸರಿಯಾದಂಥದ್ದು. ಆ್ಯಂಡ್ ಗಿನ್ನಿಸ್ ರೆಕಾರ್ಡ್ ಇದರಲ್ಲೂ ಕೂಡ ಅದು ತೋರಿಸುತ್ತೆ. ಓಕೆ, ಸೊ ಅದು ಸರ್ಟಿಫಿಕೇಟ್ ಅಂತೂ ಖಂಡಿತವಾಗ್ಲೂ ಸರಿಯಾಗಿರೋವಂಥದ್ದನ್ನೇ ಮಾಡಿದ್ದಾರೆ. ಬಟ್ ಇಬ್ಬರು ಸೇರ್ ಮಾಡಿರೋವಂಥದ್ದು, ಇಬ್ಬರು ಜೊತೆಯಾಗಿ ಹೋಗಿ ಆ ಒಂದು 24,000 ಕಿಲೋಮೀಟರ್ನ ಒಂದೇ ದೇಶದಲ್ಲಿ ಟ್ರಾವೆಲ್ ಮಾಡಿರೋವಂಥದ್ದಕ್ಕೆ ಆ ಗಿನ್ನಿಸ್ ರೆಕಾರ್ಡ್ ಆಗಿದೆ. ಓಕೆ, ಅದು ಬಿಟ್ಟು ಅದಾದಮೇಲೆ ರೀಸೆಂಟಾಗಿ ಒಬ್ಬರು ಮಾಡಿದ್ದಾರೆ. ಸೊ 30,000 ಕಿಲೋಮೀಟರ್ ಕೂಡ ಟ್ರಾವೆಲ್ ಮಾಡಿದರೆ, ಅದು ಇಂಡಿಯಾದಲ್ಲಿನೇ. ಸೊ ಅದು ನಾರ್ತ್ ಅವ್ರು ಅಂತ ಅನಿಸುತ್ತೆ. ಸೊ 30,000 ಮಾಡಿದರೆ, ಅವ್ರದ್ದು ಬಂದು ಇಂಡಿವಿಜುವಲ್ ಇದೆ ಅದು. ಓಕೆ, ಸೊ ಅವ್ರೇನು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ, ಅದು ಫಸ್ಟ್ ಆಫ್ ಆಲ್ ಅವ್ರಿಗೆ ಹರಿದಾಕುವಂಥದ್ದು ಪರ್ಮಿಷನ್ ಇದೆಯಾ ಅಂತ. ಬಿಕಾಸ್ ಯಾಕಂದರೆ ಅದ್ರ ಜೊತೆಗೆ ಇನ್ನೊಬ್ಬರು ವ್ಯಕ್ತಿ ಇದ್ದಾರೆ. ಓಕೆ, ಅವ್ರದ್ದು ಕೂಡ ಪರ್ಮಿಷನ್ ಬೇಕಾಗುತ್ತೆ. ಮೇ ಬಿ ಅವ್ರು ಪರ್ಮಿಷನ್ ಕೊಟ್ಟರು ಅಂತ ಅನ್ಕೊಳ್ಳೋಣ. ಓಕೆ, ಹರಿದ್ರು ಅಂತ ಅನ್ಕೊಳ್ಳೋಣ. ಆಮೇಲೆ ಸುಮಾರು ಜನ ಅಂತಂದರೆ ಏನು ಹರಿದಾಕ್ಬಿಟ್ಟಿದ್ದಾರೆ, ರಿಜಿಸ್ಟರ್ ಮಾಡಿದ್ದಾರೆ ಅಂತ. ಸೊ ಅವ್ರು ಏನಕ್ಕೆ ಹರಿದ್ರು ಅಂತಂದರೆ, ನನ್ನ ಪ್ರಕಾರ ಅದು ಸರ್ಟಿಫಿಕೇಟ್ ಮತ್ತೆ ಸಿಗುತ್ತೆ ಅವ್ರಿಗೆ. ಓಕೆ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸ್ಟೋರ್ ಅಂತ ಒಂದಿದೆ, ನೀವು ಇದರಲ್ಲಿ ಗೂಗಲಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ. ಸೊ ಅದರಲ್ಲಿ ಅವ್ರು ಪರ್ಚೇಸ್ ಮಾಡ್ಬೋದು. ಆ ಫ್ರೇಮ್ ಇದೆ ಗೊತ್ತಾ, ಸೊ ಅವ್ರು ಒಂದು ತೊಗೊಂಡು ಬರ್ತಾರಲ್ಲ, ಸೊ ಆ ಫ್ರೇಮ್ ಬೇಕಾದರೂ ಆರ್ಡರ್ ಮಾಡ್ಬೋದು ವಿತ್ ಸರ್ಟಿಫಿಕೇಟ್ ಏನಿರುತ್ತಲ್ಲ. ಸೊ ಅದನ್ನು ಕೂಡ ಆರ್ಡರ್ ಮಾಡ್ಬೋದು. ಆ ಸರ್ಟಿಫಿಕೇಟ್ ಮತ್ತೆ ತೊಗೊಬೋದು. ಅವ್ರದ್ದು ಲಾಗಿನ್ ID ಏನೇನಿರುತ್ತೆ, ಸೊ ಅದನ್ನೆಲ್ಲ ಹಾಕಿ ಆ ಸರ್ಟಿಫಿಕೇಟ್ನವ್ರು ಆರ್ಡರ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರನೇ ಹರಿದಿದ್ದಾರೆ ಬಿಟ್ಟರೆ ಇದು ನಂಗೆ ಸಿಗೋದೇ ಇಲ್ಲ ಇನ್ನು ಮುಂದೆ. ಈ ಗಿನ್ನಿಸ್ ರೆಕಾರ್ಡ್ ಅನ್ನೋದು ನನ್ನ ಇದರಿಂದನೇ ಹೊಂಟೋಗುತ್ತೆ. ಏನು ಪುರಾವೆನೇ ಇರಲ್ಲ ಅನ್ನೋ ರೀತಿಯಲ್ಲಿ ಏನಾದರೂ ಇದ್ದಿದ್ದರೆ ನನ್ನ ಪ್ರಕಾರ ಅವ್ರು ಹರಿತಿರಲಿಲ್ಲ. ಯಾಕಂದರೆ ಬಿಗ್ ಬಾಸಲ್ಲಿ ಗಿನ್ನಿಸ್ ರೆಕಾರ್ಡಲ್ಲಿ ಖಂಡಿತವಾಗ್ಲೂ ಸಾಧನೆ ಅದು 24,000 ಕಿಲೋಮೀಟ್ರು ಇಬ್ಬರು ಸೇರಿ ಅಥವಾ ಒಬ್ಬರು ಸೇರಿ ಮಾಡೋದು ಅಂದರೆ ಸಾಮಾನ್ಯವಾದ ಮಾತಲ್ಲ. ಬಟ್ ಅವ್ರು ಹರಿದಿದ್ದಾರೆ ಅಂತಂದರೆ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಇನ್ನೊಂದು ನಾನು ಆರ್ಡರ್ ಮಾಡ್ಬೋದು. ಅದಕ್ಕೋಸ್ಕರನೇ ಅವ್ರು ಹರಿದಾಕಿದ್ದಾರೆ ಅದನ್ನ.
ಓಕೆ. ಸೊ ಅಲ್ಲಿರೋ ಜಡ್ಜಸ್ ಎಲ್ಲ ಸ್ವಲ್ಪ ಶಾಕ್ ಆದರು, ಯಾರೋ ಸಂಗೀತ ಅವರೆಲ್ಲ ಏನು ಅರ್ಧ ಆಗ್ಬಿಟ್ರಲ್ಲ ಹಿಂಗೆ ಅಂತ. ಬಟ್ ಇಲ್ಲ, ಅದು ಇನ್ನೊಂದು ಆರ್ಡರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಹರಿದಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಓಕೆ, ಹರಿದಿರೋದು ತಪ್ಪ ಸರಿನಾ ಅನ್ನೋದು ಅದು ಬೇರೆ ಪ್ರಶ್ನೆ. ನನ್ನ ಪ್ರಕಾರ ಅವ್ರು ಹರಿಬಾರ್ದಾಗಿತ್ತು ಅಂತ ಅನಿಸುತ್ತೆ. ಬಿಕಾಸ್ ಒಂದು ಶೋಗೋಸ್ಕರ ಒಂದು ಸರ್ಟಿಫಿಕೇಟ್ ಅದು ಓಕೆ ಮತ್ತೆ ಸಿಗುತ್ತೆ ಅಂತ ಅಂದರೂ ಕೂಡ ನನ್ನ ಪ್ರಕಾರ ಹರಿಯೋದು ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಆ ತೂಕ ಅದನ್ನು ಅವ್ರು ಇಟ್ಕೋಬೇಕಾಗಿತ್ತು. ಓಕೆ, ಅದು ಜೆರಾಕ್ಸ್ ಪೇಪರ್ ಆದರೂ ಕೂಡ ಅಷ್ಟೇ ನನ್ನ ಪ್ರಕಾರ ಹರಿಬಾರ್ದಾಗಿತ್ತು ಅನ್ನೋದು ನನ್ನ ಅನಿಸಿಕೆ. ಓಕೆ, ತಲೆ ಕೆಡಿಸ್ಕೋಬೇಡಿ, ಅದು ಮತ್ತೆ ಸಿಗುತ್ತೆ. ಓಕೆ, ಇದಾದಮೇಲೆ ಗಂಗಾ ಅವರು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಲ್ಲ ನಿಮಗೆ. ಸೊ ಅವರು ಸ್ಟೇಜ್ ಮೇಲೆ ಅವ್ರನ್ನ ಕರೆಸ್ತಾರೆ. ಸೊ ಅವರು ಸ್ವಲ್ಪ ಕೆಲವೊಂದು ಅವ್ರು ಮಾಮೂಲಿ ಇನ್ಸ್ಟಾಗ್ರಾಮ್ ಹೆಂಗೆ ಆಡ್ತಿದ್ರಲ್ಲ ಹಂಗೆ ಆಡ್ತಾರೆ. ಅದಾದಮೇಲೆ ಕೆಲವೊಂದು ಪ್ರಶ್ನೆಗಳು ಬರುತ್ತೆ. ನನಗೆ ನೋಡಿ ಬೇಜಾರಾಯಿತು. ನಿಮ್ಮ ಮಗಳು ನೋಡ್ತಾಳಲ್ವ, ನಿಮ್ಮದು ನೋಡ್ತಾಳೆ ಅಂತಂದ್ರು ಅವರು. ಅದಾದಮೇಲೆ ಸೊ ನಿಮ್ಮ ಮಗಳು ಹಿಂಗೆ ಮಾಡಿದ್ರೆ ಏನು ಮಾಡ್ತೀರಾ, ಈ ಥರ ಕ್ರಿಂಜಿ ನೀತಿನಲ್ಲಿ ತೊಗೊಳಕ್ಕಾಗಲ್ಲ ನಿಮಗೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ನಾನು ಹೇಳೋವಂಥದ್ದು ಏನಂದರೆ ಅಗ್ನಿ ಪರೀಕ್ಷೆ ಟೀಮ್ ಅವ್ರಿಗೆ, ನಾನು ಜಡ್ಜಸ್ ಅವ್ರಿಗೆ ಮಾತಾಡಲಿಕ್ಕೆ ಹೋಗಲ್ಲ. ಬಿಕಾಸ್ ಅವ್ರೇನು ಸೆಲೆಕ್ಟ್ ಮಾಡಿ ಕರ್ಸಿರಲ್ಲ ಅವರಿಗೆ. ಬಟ್ ಯಾವನ್ ಕರ್ಸಿರ್ತಾನಲ್ಲ, ನಿಮಗೆ ಗೊತ್ತಿರಲ್ವಾ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿಯಲ್ಲಿ ಆಟಗಳಾಡಿ ಅಥವಾ ಏನಕ್ಕೆ ಫೇಮಸ್ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಿರಲ್ವಾ. ಅವ್ರನ್ನ ಸ್ಟೇಜ್ ಮೇಲೆ ಕರೆಸಿ ಸ್ಟೇಜ್ ಮೇಲೆ ಅವಮಾನ ಮಾಡಿ ವಾಪಸ್ ಕಳಿಸೋವಂಥ ದರದ್ದು ಏನಿದೆ ನಿಮಗೆ? ನಿಮಗೆ ಗೊತ್ತಿದೆ ತಾನೇ, ಅವ್ರ ಅಪ್ಲಿಕೇಶನ್ ಹಾಕಿದಾಗ ನಿಮ್ಗೆ ಗೊತ್ತು, ಅವ್ರ ವೀಡಿಯೋಸ್ಗಳು ನೋಡಿದ್ದೀರಾ. ನಿಮ್ಮ ಅಪ್ಲಿಕೇಶನ್ 3 ಮಿನಿಟ್ಸ್ ವಿಡಿಯೋ ಬಿಟ್ಟು ಕೂಡ ಅವ್ರ ಹೊರಗಡೆ ಏನು ಅಂತ ನಿಮ್ಗೆ ಗೊತ್ತು. ಅಂಥವ್ರನ್ನ ನೀವು ಏನಕ್ಕೆ ಕರೆಸ್ಬಿಟ್ಟು ಅಗೇನ್ ತಿರ್ಗಿ ಅವ್ರು ಅವಮಾನ ಮಾಡಿ ಏನಕ್ಕೆ ಕರೆಸ್ತೀರಾ? ಇದು ನನಗಿಲ್ಲಿ ಪ್ರಾಬ್ಲಮ್ ಆಗಿರೋವಂಥದ್ದು. ಸೊ ಆ ಥರ ಮಾಡಬಾರ್ದಾಗಿತ್ತು. ಇವಾಗ ಅವ್ರ ಮಗಳು ನೋಡಲ್ವಾ, ಇಡೀ ರಾಜ್ಯ ನೋಡಲ್ವಾ ಅವ್ರಿಗೆ ಅವಮಾನ ಮಾಡಿರೋವಂಥದ್ದು? ನೀವು ಆ ಸ್ಟೇಜ್ ಮೇಲೆ ಕರೆಸ್ಬಿಟ್ಟು ಅವಮಾನ ಮಾಡಬೇಕಾಗಿತ್ತಾ? ಅಲ್ಲೇ ರಿಜೆಕ್ಟ್ ಮಾಡ್ಬೋದಾಗಿತ್ತು ಅಪ್ಲಿಕೇಶನ್ ಇದ್ದಾಗಲೇ. ಸಾವಿರಾರು ಲಕ್ಷಾಂತರ ಜನ ಹಾಕಿದ್ದಾದ್ಮೇಲೆ ಅಲ್ಲಿಂದ 60 ಜನರು ತೊಗೊಂಬಂದಿರ. 60 ಜನರು ಏನಕ್ಕೆ ಇಟ್ಟಿರೋ ಅವ್ರನ್ನ ನೀವು? ಸೊ ನನಗಿದು ಸರಿ ಅಂತ ಅನಿಸ್ಲಿಲ್ಲ. ಅದಾದಮೇಲೆ ಇನ್ನೊಬ್ಬರು ನಿನ್ನೆ ಅಂತ ಅನಿಸುತ್ತೆ ಒಂದು ಮೊಬೈಲ್ ಹೊಡೆದಾಕೊಂದು ಚಾಲೆಂಜ್ ಕೊಡ್ತಾರೆ. ಅವರು ಅಷ್ಟೇ ಮುಂಚೆನೇ ಥಿಂಕ್ ಮಾಡ್ಕೊಂಡು ಬಂದಿರಬೇಕು. ಮೊಬೈಲ್ ಹೊಡೆದಾಕ್ತಾರೆ, ಯಾರೋ ಒಂದು 2 ಲೇಡಿ ಕಂಟೆಸ್ಟೆಂಟು. ಸೊ ಅವರು ಮೊಬೈಲ್ ಹೊಡೆದಾಕಿದ್ದಾದ್ಮೇಲೆ ಅಳ್ತಾರೆ. ಅರ್ಥ ಇಲ್ಲ, ನೀವು ಹೊಡೆದಾಕಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಸೊ ಹೊಡೆದು ಹಾಕಬೇಕಾ ಬೇಡ, ಈ ಬಿಗ್ ಬಾಸ್ ಶೋ ನಾನು ಕರ್ಕೊಳ್ಳಲ್ವ ಅನ್ನೋದು ಒಂದು ಎವರ್ ಥಿಂಕಿಂಗಾರ ಇರಬೇಕು, ಸೆನ್ಸ್ ಆದರೂ ಇರಬೇಕು. ನನಗಿವ್ರು ಕರ್ಕೊಂತಾರ, ನಾನು ಆ ಶೋಗೆ ಫಿಟ್ ಆಗಿದ್ದೀನ. ಸೊ ಅದನ್ನಾದರೂ ಥಿಂಕ್ ಮಾಡ್ಕೋಬೇಕಿತ್ತು. ಬಟ್ ಅವ್ರು ಹೊಡೆದಾಕಿದ್ರು, ಆದಮೇಲೆ ಅಳ್ತಾ ಕೂತ್ಕರು. ಅದಕ್ಕೇನು ಏನಂತಾರೆ, ಅದಕ್ಕೆ ಬೆಲೆ ಇಲ್ಲ ನೀವು ಕಣ್ಣೀರಿಗೆ. ಓಕೆ, ಅದಾದಮೇಲೆ ಇನ್ನೊಬ್ಬರು ಬರ್ತಾರೆ, ಅವ್ರಿಗೆ ಕೇಳ್ತಾರೆ ಅಂದರೆ ನೀವು ಏನು ಉದ್ಯೋಗ ಮಾಡೋದು ಅಂತ. ಪ್ರೊಫೆಷನ್ ಅಂತ ಏನಿಲ್ಲ ಅಂತ ಅವ್ರು ಹೇಳ್ದಾದ್ಮೇಲೆ ಶ್ರುತಿ ಅವರೊಂದು ಮಾತು ಹೇಳ್ತಾರೆ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ. ನೀವು ಜಡ್ಜ್ ಮಾಡಕ್ಕೆ ಕುಂತಿರೋವಂಥದ್ದು ಏನಂತಂದರೆ ನಿಮ್ಮ ಬಿಗ್ ಬಾಸ್ 13ಗೆ ಇವನು ಸೂಟ್ ಆಗಲ್ವ, ಅವನಿಗೆ ಉದ್ಯೋಗ ಇದೆಯೋ ಇಲ್ವೋ ಅದು ಬೇಡ. ಆಮೇಲೆ ಅವನ ಹತ್ರ ಟ್ಯಾಲೆಂಟ್ ಇದೆಯಾ ಅನ್ನೋದು ಕೂಡ ನೀವು ನೋಡಲ್ಲ ಅಂತ ನನಗೆ ಗೊತ್ತು. ಬಿಕಾಸ್ ಏನು ಟ್ಯಾಲೆಂಟ್ ಇದ್ರೆಲ್ಲ ಒಳಗಡೆ ಇರಂಗಿದ್ರೆ ಎಷ್ಟು ಜನ ಇಲ್ಲ ಟ್ಯಾಲೆಂಟ್ ಅವರು? ನಮ್ಮ ಕರ್ನಾಟಕದಲ್ಲಿ ಈ ಟ್ಯಾಲೆಂಟ್ ಇರೋರು ಯಾವನು ಇಲ್ವೇ ಇಲ್ವಾ ಅಲ್ವ? ಅಥವಾ ಒಳಗಡೆ ಹೋದ್ರೆಲ್ಲ ಟ್ಯಾಲೆಂಟ್ ಇರೋರೇ ಇದ್ದಾರೆ. ಆ ಶೋಗೆ ಇವ್ರು ಹೊಂದ್ಕೊಂತಾರ ಇಲ್ವಾ, ನಿಮ್ಮ ಶೋಗೆ TRP ತಂದು ಕೊಡ್ತಾರಾ ಇಲ್ವಾ ಅನ್ನೋದಷ್ಟೇ ನೋಡ್ತೀರಾ ಹೊರತು ಇನ್ನು ಬಿಕ್ಕಿದ್ದು ಏನೂ ನೋಡಲ್ಲ ಅಂತ ನನಗೆ ಗೊತ್ತು. ಬಟ್ ಆದರೂ ಕೂಡ ಒಂದು ಉದ್ಯೋಗ ಪ್ರಶ್ನೆ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಸುಮಾರು ಜನ ಸುಮಾರು ರೀತಿಯ ಸಂಸ್ಕಾರದ ಬಗ್ಗೆನೂ ಮಾತಾಡ್ತಾರೆ. ಹಾಗಂತ ಎಲ್ಲರೂ ಕೂಡ ಹಂಗೆ ಇದ್ದೀರಾ? ಅಲ್ಲಿ ಕುಂತವರಲ್ಲೇ ಕೇಳ್ತಿರೋವಂಥದ್ದು ಹಂಗಿದ್ದೀರಾ? ಇರಲ್ಲ, ಹಂಗಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಬುದ್ಧಿ ಮಾತು ಹೇಳುವಂಥದ್ದು, ಉಪದೇಶ ಕೊಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ಉದ್ಯೋಗ ಇಲ್ಲ ಅಂತಂದ್ರೆ ಏನು ಇಲ್ವೇ ಇಲ್ಲ ಅನ್ನೋ ರೀತಿಯಲ್ಲಿ ಆಡ್ತಿದ್ರ. ಎಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ನಿರುದ್ಯೋಗಿಗಳು? ಹಂಗಂದ್ರೆ ಏನರ್ಥ ಅದು? ಅವ್ರಿಗೆಲ್ಲರಿಗೂ ಕೂಡ ಒಂದು ಕೀಳು ಮಟ್ಟದಲ್ಲಿ ನೋಡ್ದಂಗೆ ಆಯಿತು. ಸೊ ಅದು ಬೇಕಿರಲಿಲ್ಲ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಅದಾದಮೇಲೆ ನಿನ್ನೆ ಒಂದು ಪ್ರೋಮೋ ಬಂದಿದೆ, ಅದು 72ರ ಒಬ್ಬರು ಇವರು, ಆಮೇಲೆ ಅದಾದಮೇಲೆ 20ರ ಒಂದು ಹುಡುಗಿ. ಸೊ ಇದು ನೋಡಿ ನನಗೆ ಸ್ವಲ್ಪ ಸರ್ಪ್ರೈಸ್ ಅಂತ ಅನ್ನಿಸ್ತು. ಯಾಕಂದರೆ ಫಸ್ಟ್ ನೋಡಿದಾಗ ಯಾಕೋ ಇದು ಮಲ್ಲಮ್ಮ ರಕ್ಷಿತ್ ಅವ್ರ ಕಣ್ಣಾಗ ಕಾಣಿಸ್ತಿದೆಯಲ್ಲ, ಈ ಒಂದು ಕೋಟ ಏನಾದರೂ ಬಂದ್ಬಿಡುತ್ತಾ ಈ ಸರಿ ಅಂತ ಗೊತ್ತಿಲ್ಲ. ಏನು ಮಾಡ್ತಾರೆ, ಮೇ ಬಿ ಆ ಹುಡುಗಿ ಸೆಲೆಕ್ಟ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಅಲ್ಲೂ ಒಂದು ರಿಯಾಲಿಟಿ ಇದೆ. ಅವರಿಬ್ಬರು ಕೂಡ 70ರ ಏನು ವಯಸ್ಸಿನವ್ರು ಇದ್ದಾರೆ, ಮಹಿಳೆ. ಸೊ ಅವರು ಮೇ ಬಿ ಸ್ಕೂಲ್ ಟೀಚರ್ ಅಂತ ಅನಿಸುತ್ತೆ. ಸೊ ಅದು ಆಲ್ರೆಡಿ ಅವ್ರದ್ದು ಇನ್ಸ್ಟಾಗ್ರಾಮ್ ಒಂದು ಪೇಜು ಕೂಡ ಇದೆ. ಸೊ ಅಲ್ಲೂ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ, ಮಲ್ಲಮ್ಮ ಥರ ಆ್ಯಕ್ಟಿವ್ ಆಗಿದ್ದಾರೆ. ಬಟ್ ನನ್ನ ಪ್ರಕಾರ ಅವ್ರನ್ನ ಸೆಲೆಕ್ಟ್ ಮಾಡಲ್ಲ ಇವರು. ಬಟ್ ಆ ಹುಡುಗಿ ಬಗ್ಗೆ ಮಾತಾಡಬೇಕು ಅಂತಂದರೆ ಅಲ್ಲಿ ಮಾತು ಹೇಳ್ತಾರೆ ಅವರು, ಜೆನ್ಜಿನ ಏನೊಂದು ಅಂತ ಕೇಳಿದಾಗ ಅಲ್ಲಿ ನಿರಂಜನ್ ಅವರು ಕನ್ನಡದಲ್ಲಿ ನಂಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ನನ್ನ ಪ್ರಕಾರದ ಪಕ್ಕ ಡವ್ವೇನೆ. ಯಾಕಂತಂದರೆ ಅವ್ರು ಇನ್ಸ್ಟಾಗ್ರಾಮಲ್ಲಿ 70,000 ಮೇಲೆ ಸಬ್ಸ್ಕ್ರೈಬರ್ ಇದ್ದಾರೆ. ಓಕೆ, ನೀವು ಏನೇ ಮಾಡಿ ಒಪ್ಕೊತೀನಿ. ಬಟ್ ಸುಳ್ಳುಗಳು ಹೇಳೋವಂಥದ್ದು, ಈ ನಾಟಕಗಳು ಮಾಡೋವಂಥದ್ದು ಕಂಡ್ರೆ ನನಗೆ ಆಗಿ ಬರಲ್ಲ. ನೀವು ನೋಡಿದ್ದೀರ ನನ್ನ ಚಾನಲ್ನ ಸೀಸನ್ 10ರಿಂದ ನೋಡ್ಕೊಂಡು ಬರ್ತಾ ಇದ್ದೀರಾ. ನೀವು ನಿಜ ಮಾಡಿ, ಫನ್ನಿಯಾಗಿ ಮಾತಾಡಿ, ಸೊ ಏನಾದರೂ ಮಾಡಿ. ಬಟ್ ಸುಳ್ಳು ಹೇಳೋವಂಥದ್ದು, ಈ ಜಾಸ್ತಿ ನಾಟಕಗಳು ಮಾಡೋವಂಥದ್ದು ಕಂಡ್ರೆ ಆಗಿ ಬರಲ್ಲ. ಯಾಕಂತಂದರೆ ಇಂಗ್ಲೀಷೇ ಬರಲ್ಲ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಕಾಲೇಜ್ಗೆ ಹೋಗ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಬಯೋನಲ್ಲಿ ಇಂಗ್ಲೀಷಲ್ಲೆಲ್ಲ ಬರೀತಾರೆ, DM ಫಾರ್ ಪೇಡ್ ಪ್ರಮೋಷನ್ ಅಂತ ಇಂಗ್ಲೀಷಲ್ಲೆಲ್ಲ ಬರೀತಾರೆ. ಇಂಗ್ಲೀಷ್ ಅರ್ಥ ಆಗಲ್ಲ ಅಂದರೆ ಏನರ್ಥ?
ಸೊ ಇದು ಡ್ರಾಮಾ ಅಲ್ವಾ ಹಂಗಿದ್ರೆ? ಓಕೆ, ಚೆನ್ನಾಗಿ ಮಾತಾಡ್ತಾರೆ, ಪ್ರೋ ಆ್ಯಕ್ಟಿವ್ ಆಗಿದ್ದಾರೆ ಹಂಗೆ ನೋಡೋಕೆ ಹೋದರೆ. ಸೊ ರಕ್ಷಿತ ಥರ ಕಾಣಿಸ್ತಾರೆ. ಒಳಗಡೆ ಹೋಗಲಿ, ಬಿಗ್ ಬಾಸ್ ಮನೆಗೆ ಬೆಳೀಲಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇಂಗ್ಲೀಷೇ ನನಗೆ ಅರ್ಥ ಆಗಲ್ಲ ಹಾಗೆ ಹೀಗೆ ಅಂತಂದರೆ ಅದೆಲ್ಲೋ ತಪ್ಪಾಗಿ ಹೋಗುತ್ತೆ. ಸದ್ಯಕ್ಕೆ ಜಡ್ಜ್ ಮಾಡೋದು ಬೇಡ, ಬಟ್ ಅಷ್ಟು ಅಮಾಯಕರು ಅಂತೇನಿಲ್ಲ ಅವರು, ಆ ಹುಡುಗಿ ಅಂತ ಹೇಳ್ಬೋದು. 20 ವರ್ಷ ಆದರೂ ಕೂಡ ಸೊ ಚೆನ್ನಾಗಿ ಮಾತಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರು ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ವಿಡಿಯೋಸ್ಗಳು ಮಾಡ್ತಾರೆ, ಒಳ್ಳೆಯದಾಗಲಿ. ಬಟ್ ಸುಳ್ಳು ಹೇಳುವಂಥದ್ದು ಆ್ಯಂಡ್ ಯಾಮಾರಿಸುವಂಥದ್ದು ಅದು ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾವುದೇ ಕಾರ್ಡ್, ವಿಕ್ಟಿಮ್ ಕಾರ್ಡು ಅಥವಾ ಸಿಂಪತಿ ಕಾರ್ಡ್ ಎಲ್ಲ ಪ್ಲೇ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. 70,000ಕ್ಕಿಂತ ಮೇಲೆ ಸಬ್ಸ್ಕ್ರೈಬರ್ ಇದಾವೆ ಅಂತಂದರೆ ಒಂದು ಇನ್ಫ್ಲುಯೆನ್ಸರ್ ಅಂತಲೇ ಹೇಳ್ಬೋದು. ಬಟ್ ನೋಡೋಣ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಏನಂತ. ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಏನೇನು ಎತ್ತ ಅಂತ ಹೇಳ್ಬಿಟ್ಟು. ನನ್ನ ಪ್ರಕಾರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಅಂತ ಕೆಲವೊಂದು ಜನ ಹೆಸರೇನು ಮಾಡಿದಾರಲ್ಲ, ಸೊ ಅವ್ರನ್ನ ಒಂದು ರೀತಿಯಲ್ಲಿ ಅವರ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋಂಥ ಶೋಗೆ ಸೊ ಒಂದು ರೀತಿಯಲ್ಲಿ ಬಕ್ರ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಸೊ ನೀವು ಹೋಗಬಾರ್ದು ಅನ್ನೋವಂಥದ್ದು ಮುಂಚೆ ನೋಡ್ಕೋಬೇಕಾಗಿತ್ತು. ಆ್ಯಂಡ್ ಸದ್ಯಕ್ಕೆ ಇಷ್ಟಿತ್ತು. ಸೊ ಇಲ್ಲಿವರೆಗೂ ಏನು ಪ್ರೋಮೋಗಳು ಬಂದಿದ್ದಾವೆ, ಸೊ ಅದರಲ್ಲಿ ಕೆಲವೊಂದನ್ನು ಹೈಲೈಟ್ ಮಾಡಿ ತೋರಿಸಿದ್ದೀನಿ ಯಾವ ರೀತಿಯಲ್ಲಿ ಇದು ನಡೆಯುತ್ತೆ ಅಂತ. ಸೊ ಸಿಂಪಲ್ ಗುರು, ಇವಾಗ ಕಾಮನರ್ ತೊಗೊಬೇಕು ಅಂತ ನಾನು ಸುಮಾರು ಜನ ಇನ್ನೊಂದು ಹೇಳ್ತಿದ್ದಾರೆ, ಸೆಲೆಬ್ರಿಟಿಗಳಿಗೆ ಯಾಕೆ ಈ ಥರ ಚಾಲೆಂಜ್ ಕೊಡಲ್ಲ, ಯಾಕೆ ಕಾಮನ್ ಪೀಪಲ್ಗೆ ಚಾಲೆಂಜ್ ಕೊಡ್ತೀರಾ ಅಂತ. ಸೆಲೆಬ್ರಿಟಿ ಅಂತಂದರೆ ಇವಾಗ ಸುಮಾರು ಜನ ಅಲ್ಲಿ ಧಾರಾವಾಹಿ ಅಲ್ಲಿ ನೋಡಿರ್ತಾರೆ ಅವ್ರಿಗೆ. ಸೊ ಅಂದರೆ ಅವ್ರನ್ನ ನೋಡಬೇಕು ಅಂತ ಬಿಗ್ ಬಾಸ್ ಶೋಗೆ ನೋಡೋಕ್ಕೆ ಜನ ಕಾಯ್ತಿರ್ತಾರೆ. ಬಟ್ ಈ ಕಾಮನರ್ಗಳನ್ನ ತೊಗೊಂಡ್ಬರ್ಬೇಕು ಅಂತಂದರೆ ಅವ್ರನ್ನ ಸ್ವಲ್ಪ ಪೊಟೆನ್ಷಿಯಲ್ ಟೆಸ್ಟ್ ಮಾಡಲೇಬೇಕಾಗತ್ತೆ. ಸೊ ಅವ್ರದ್ದು ಶೋದ ರೂಲ್ಸ್ ಅಂದಮೇಲೆ ಫಾಲೋ ಮಾಡಲೇಬೇಕು ಗುರು. ನಾವು ಹೋಗಿ ಕ್ವಶನ್ ಮಾಡೋಕ್ಕಾಗಲ್ಲ. ಅದೇನು ಗೌರ್ಮೆಂಟ್ ಅದು ಶೋನ ಅದು. ಸೊ ಪ್ರೈವೇಟ್ ಅಂತಂದಮೇಲೆ ಅವ್ರು ಏನು ಬೇಕೋ ಅವ್ರು ಮಾಡ್ಕೊತಾರೆ. ಸೊ ನೀವು ಹೋಗ್ಬಾರ್ದು ಅನ್ನೋದು ನಿಮ್ಮ ಒಂದು ಆಯ್ಕೆಯಾಗಿ ಬಿಟ್ಟಿದ್ದು. ಅವ್ರು ಏನಾರ ಬಂದ್ಬಿಟ್ಟು ಮನೆಗೆ ಬಂದು ನಿಮ್ಗೆ ಏನಾದರೂ ಈ ರಾಜಕಾರಣಿಗಳು ಬಂದು ಓಟ್ ಕೇಳ್ತಾರಲ್ಲ, ಹಂಗೇನಾರ ಕೇಳ್ತಿದ್ದಾರೆ, ಅದೇನು ಮ್ಯಾಂಡ್ರೇಟ್ರಿ ಅಲ್ಲ. ಸೊ ನೀವು ಹೋಗಬೇಕು, ಇಲ್ಲ ಅಂತಂದರೆ ಬಿಟ್ಬಿಡಿ ಅಷ್ಟೇ. ಸಿಂಪಲ್. ಅವ್ರ ಶೋಗೆ ಏನು ಬೇಕೋ ಅದನ್ನು ಆ ರೀತಿಯಲ್ಲಿ ಅವ್ರು ಮಾಡ್ಕೊತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಅವ್ರ ಶೋಗೆ ಯಾರು TRP ತಂದು ಕೊಡ್ತಾರೆ, ಸೊ ಆ ಶೋಗೆ ಯಾರು ಸೂಟ್ ಆಗ್ತಾರೆ ಅವ್ರನ್ನೇ ತೊಗೊಳೋದು. ಅವ್ರು ಬಿಟ್ಟರೆ ಇನ್ನು ಬೇರೆಯವ್ರನ್ನ ತೊಗೊಳೋದಿಲ್ಲ. ಓಕೆ, ಅವ್ರನ್ನ ಕ್ವಶನ್ ಮಾಡೋವಂಥ ರೈಟ್ಸು ಕೂಡ ನಮಗಿಲ್ಲ. ಏನಾದ್ರು ತಪ್ಪು ನಡೀತಾ ಇದೆ, ಸೊ ಕಾನೂನು ರೀತಿಯಲ್ಲಿ ಏನಾದರೂ ಕಾನೂನು ಮೀರವ್ರು ಏನಾರು ಮಾಡ್ತಿದ್ದಾರೆ ಅಂದರೆ ಕ್ವಶನ್ ಮಾಡ್ಬೋದು. ಬಿಟ್ಟರೆ ಸೊ ಅವ್ರು ಏನು ಇದನ್ನು ಮಾಡ್ತಿದ್ದಾರೆ ಕರೆಕ್ಟಾಗಿ ಮಾಡ್ತಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.